ನಮಸ್ತೆ ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನ್ಯಾಷನಲ್ ಕಾಲೇಜ್ ಹತ್ರ ಇರುವಂಥ ಒಂದು ಬೋರ್ಡ್ ಗೇಮ್ಸಿಗೆ ಬಂದಿದ್ದೀನಿ. ಇಲ್ಲಿ ಸ್ನ್ಯಾಕ್ಸ್ ಜೊತೆಗೆ ಯಾವ್ಯಾವ ರೀತಿ ಬೋರ್ಡ್ ಗೇಮ್ಸ್ ಇದೆ, ಈ ಒಂದು ಕೆಫೆಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ, ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಬೋರ್ಡ್ ಗೇಮ್ಸ್. ಸೊ ಅರೌಂಡ್ ಒಂದು 700+ ಬೋರ್ಡ್ ಗೇಮ್ಸ್ ಇದೆ ಇಲ್ಲಿ. ಸೊ ಒಂದು ಕೆಫೆಗೆ ಬಂದಿದ್ದೀರಿ. ಸೊ ಇದ್ರ ಬಗ್ಗೆ ಏನು ಕಾಸ್ಟು, ಏನಿದೆ ವೆರೈಟೀಸು, ಫುಡ್ಡು ಎಲ್ಲ ಆರ್ಡರ್ ಮಾಡಿದ್ದೀರಿ. ಸೊ ಇಲ್ಲಿ ನೀವು ಬೋರ್ಡ್ ನೋಡ್ತಾ ಇರ್ಬೋದು. ಸೊ ನೀವು ವೀಕ್ ಡೇಸಲ್ಲಿ ಬಂದರೆ ಪರ್ ಪರ್ಸನ್ನು 80 ರೂಪೀಸ್ ಆಗುತ್ತೆ. ಸೊ ಅದೇ ನೀವು ಗ್ರೂಪ್ ಆಫ್ 6 ಪೀಪಲ್ 6 ಜನದ ಜೊತೆ ಬಂದರೆ ನಿಮಗೆ 60 ರೂಪೀಸ್ ಬೀಳುತ್ತೆ. ನೀವು ಯಾವ ಡೇ ಯಾರು ಬರ್ಬೋದು, ಓಕೆನಾ. ಅದೇ ನೀವು ಈ ಒಂದು ಗೇಮ್ಸು ಫುಲ್ ಡೇ ಆಡ್ತೀನಿ ಅಂದರೆ ನೀವು ಒಂದು 1 ಪೀಪಲ್ಗೆ 350 ರೂಪೀಸ್ ಚಾರ್ಜ್ ಆಗುತ್ತೆ. ಅದಾದಮೇಲೆ ನೀವು ಫುಡ್ ಏನಾರು ಆರ್ಡರ್ ಮಾಡಬೇಕಂದ್ರೆ ಇಲ್ಲಿರೋ ಸ್ಕ್ಯಾನರ್ಗೆ ಆರ್ಡರ್ ಮಾಡ್ಕೊಬೋದು. ನಾನು ಫುಡ್ಡಲ್ಲಿ ಪೊಟೆಟೊ ಶಾರ್ಟ್ಸು ಮತ್ತು ಗೋಬಿ ಮಂಚೂರಿ, ಅದ್ರ ಜೊತೆಗೆ ಒಂದು ಕಿಟ್ಕ್ಯಾಟ್ ಮಿಲ್ಕ್ ಶೇಕ್ ಮತ್ತು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೀನಿ. ಸೊ ಇದೊಂದು ಟೇಸ್ಟು ಯಾವ ಥರ ಇದೆ ತಿಂದು ಹೇಳ್ತೀನಿ ಲಾಸ್ಟಲ್ಲಿ, ಮತ್ತು ಗೇಮ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಹೇಳ್ತೀನಿ. ನಾನು ಈ ಗೇಮ್ಸ್ ಎಲ್ಲ ಹೆಂಗೆ ಆಡೋದು ಅಂತ ಮೆಂಟಲ್ ಜೊತೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇದಾದಮೇಲೆ ಒಂದು ಗ್ಲಿಮ್ಸ್ ಹಾಕ್ತೀನಿ ಅದ್ರ ಜೊತೆಗೆ. ರೈಟ್ ಬೇಕು, ಯಾರಿಗೆ ಲೆಫ್ಟ್ ಬೇಕು. ಸೊ ನೀವು ಫಸ್ಟ್ ಪ್ಲೇಯರ್, ನೀವು ಸೆಕೆಂಡ್ ಪ್ಲೇಯರ್. ಸೊ ಈ ಗೇಮ್ ಹೆಸರು ಪ್ರಾಜೆಕ್ಟ್ ಎಲ್ ಅಂತ. ಗೇಮ್ ಯಾವಾಗ ಮುಗಿಯುತ್ತೆ ಅಂದರೆ ವೆನ್ ದ ಕಂಪ್ಲೀಟ್ ಬ್ಲ್ಯಾಕ್ ಪಜಲ್ ಇಸ್ ಓವರ್, ಅಂದರೆ ಕಂಪ್ಲೀಟಾಗಿ ಓವರ್ ಆಯಿತು ಅಂತ ಗೇಮ್ ಮುಗಿಯುತ್ತೆ. ಸೊ ದೇ ಬೋತ್ ಲುಕ್ ದ ಸೇಮ್ ಇನ್ ದ ಫ್ರಂಟ್. ಇವಾಗ ಬ್ಲ್ಯಾಕ್ ಗಿವ್ಸ್ ಯು ಹೈಯೆಸ್ಟ್ ಪಾಯಿಂಟ್ಸ್, ವೈಟ್ ಸಮ್ಟೈಮ್ಸ್ ವಿಲ್ ಗಿವ್ ಯು ಪಾಯಿಂಟ್ಸ್, ಸಮ್ಟೈಮ್ಸ್ ವಿಲ್ ನಾಟ್ ಗಿವ್ ಯು ಪಾಯಿಂಟ್ಸ್, ಓಕೆನಾ. ಇವಾಗ ಇಲ್ಲಿ ಪಾಯಿಂಟ್ಸ್ ಇಲ್ಲ, ಇಲ್ಲಿ ಪಾಯಿಂಟ್ ಇದೆ, ಓಕೆ. ಇವಾಗ ಇದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಕಾಂಪೊನೆಂಟ್ಸ್. ಇಬ್ರು ಲೆವೆಲ್ 1 ಮತ್ತು ಲೆವೆಲ್ 2 ಕಾಂಪೊನೆಂಟ್ಸಿಂದ ಸ್ಟಾರ್ಟ್ ಮಾಡ್ತೀರಾ, ಓಕೆ. ಸೊ ಗೇಮ್ ಯಾವಾಗ ಮುಗಿಯುತ್ತೆ ಅಂದರೆ ವೆನ್ ದ ಬ್ಲ್ಯಾಕ್ ಪಜಲ್ಸ್ ಇಸ್ ಓವರ್, ಗೇಮ್ ಮುಗಿಯುತ್ತೆ. ಆಮೇಲೆ ಯು ಡೂ ದ ಸ್ಕೋರಿಂಗ್, ಯಾರ ಹತ್ರ ಜಾಸ್ತಿ ಪಾಯಿಂಟ್ಸ್ ಇದೆ ದೇ ಆರ್ ದ ವಿನ್ನರ್ಸ್. ಇವಾಗ ಈ ಗೇಮಲ್ಲಿ ದೇರ್ ಆರ್ ಮಲ್ಟಿಪಲ್ ಆ್ಯಕ್ಷನ್ಸ್. ಸೊ ಮಲ್ಟಿಪಲ್ ಆ್ಯಕ್ಷನ್ಸಲ್ಲಿ ನೀವು ಬರೀ 3 ಆ್ಯಕ್ಷನ್ ಮಾಡೋಕ್ಕಾಗೋದು. ಸೊ ವಾಟ್ ಆರ್ ದಿ ಆ್ಯಕ್ಷನ್ ಅಂದರೆ, ಆ್ಯಕ್ಷನ್ ಇದೆ ಅಂದರೆ ಪಿಕ್ಕಿಂಗ್ ಅ ಪಜಲ್ ಇಸ್ ಅನ್ ಆ್ಯಕ್ಷನ್, ಪ್ಲೇಸಿಂಗ್ ದ ಕಾಂಪೊನೆಂಟ್ ಆನ್ ದ ಪಜಲ್ ಇಸ್ ಅನ್ ಆ್ಯಕ್ಷನ್, ಅಪ್ಗ್ರೇಡಿಂಗ್ ಇಸ್ ಅನ್ ಆ್ಯಕ್ಷನ್. ಅಂದರೆ ಲೆವೆಲ್ 1 ಕೊಟ್ಟರೆ ಲೆವೆಲ್ 2 ಕಾಂಪೊನೆಂಟ್ ಸಿಗುತ್ತೆ, ಲೆವೆಲ್ 2 ಕೊಟ್ಟರೆ ಎನಿ ಒನ್ ಆಫ್ ದ ಲೆವೆಲ್ 3 ತೊಗೊಬೋದು, ಲೆವೆಲ್ 3 ಕೊಟ್ಟರೆ ಎನಿ ಒನ್ ಆಫ್ ದ ಲೆವೆಲ್ 4 ತೊಗೊಬೋದು, ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಐ ಟೇಕ್ ದಿಸ್. ಸೊ ಮೈ 3 ಆ್ಯಕ್ಷನ್ಸ್ ಆರ್ ಓವರ್. ಇವಾಗ ಈ ಪಜಲ್ ಫಿನಿಶ್ ಆಗಿಲ್ಲ. ಸೊ ಇದು ಇದೇ ಥರ ಓಪನ್ ಆಗಿರುತ್ತೆ, ಓಕೆ. ಸೊ ನಿಮ್ಮ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೊಸ ಪಜಲ್ ಓಪನ್ ಆಗುತ್ತೆ. ಎನಿ ಡೌಟ್ ಟಿಲ್ ನೌ? ಓಕೆ. ಸೊ ಇವಾಗ ಹೌ ಮೆನಿ ಆ್ಯಕ್ಷನ್ಸ್ ಆರ್ ದೀಸ್? ಐ ಪಿಕ್ 3 ಪಜಲ್ಸ್, ಸೊ ಹೌ ಮೆನಿ ಆ್ಯಕ್ಷನ್ಸ್ ಆರ್ ದೋಸ್? ಇವಾಗ ನನ್ನ ಟರ್ನಲ್ಲಿ ಐ ಪಿಕ್ 3 ಪಜಲ್ಸ್. ಇವಾಗ ಎಷ್ಟು ಆ್ಯಕ್ಷನ್ ಆಯಿತು? 3 ಆ್ಯಕ್ಷನ್ಸ್ ಅಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡ್ತೀನಿ, ಜಸ್ಟ್ ಅಸ್ಯೂಮ್ ಐ ಹ್ಯಾವ್ ಸಮಥಿಂಗ್ ಲೈಕ್, ಓಕೆ, ಐ ಮಿಸ್. ಇದ್ರಲ್ಲಿ ಹೇಗೆ ಅಂತಂದ್ರೆ ಯು ಹ್ಯಾವ್ ಡಿಫರೆಂಟ್ ರಿಸೋರ್ಸಸ್ ಆನ್ ಡಿಫರೆಂಟ್ ಟೈಲ್ಸ್. Every round you have to collect these resources and place it on the left hand side of your board. What are the resources? These are different factory tiles. Each have different manufactured textiles. You have to take them, place them on your board every turn. You have 5 different factory tiles for a 2-player setup. Adralli you can take any one color of your choice from one particular factory tile. Let's say you want to take the blues from this factory tile. You have to take both the same pattern blue. You can't choose to take only one from this factory tile. ಈ ಫ್ಯಾಕ್ಟ್ರಿ ಟೈಲ್ ಇಂದನೂ ಸೇಮ್ 2 ತಗೋಬೇಕು. ಇಫ್ ಯು ವಾಂಟ್ ಓನ್ಲಿ 1 ಇದರಿಂದ ತಗೋಬಹುದು, ಓಕೆನಾ. ದ ರೂಲ್ ಇಸ್ ಬೇಸಿಕಲಿ ನೀವು ಒಂದು ಫ್ಯಾಕ್ಟ್ರಿ ಟೈಲ್ ಇಂದ ಒಂದು ಕಲರ್ ತಗೋತೀರಾ ಅಂತಂದ್ರೆ ಆ ಕಲರ್ದು ಎಷ್ಟು ರಿಸೋರ್ಸ್ ಇರುತ್ತೋ ಅಷ್ಟು ರಿಸೋರ್ಸ್ ನೀವು ತಗೋಬೇಕು, ಓಕೆನಾ. ಸೊ ನನಗೆ ಇಲ್ಲಿಂದ ರೆಡ್ ತಗೋತೀನಿ ಅಂದ್ರೆ 2 ತಗೋಬೇಕು. ನಾವು ಒನ್ಸ್ ಯು ಟೇಕ್ ಇಟ್, ನೀವು ನಿಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಪ್ಲೇಸ್ ಮಾಡ್ಕೋಬಹುದು. ಯು ಹ್ಯಾವ್ 5 ಡಿಫರೆಂಟ್ ರೋಸ್ ವೇರ್ ಯು ಕ್ಯಾನ್ ಪ್ಲೇಸ್, ಬಟ್ ವೆನ್ ಎವರ್ ಯು ಕಲೆಕ್ಟ್ ರಿಸೋರ್ಸಸ್ ಇಟ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಇನ್ ದ ಸೇಮ್ ರೋ, ಓಕೆ. ಸೊ ಇವಾಗ ನಾನು 2 ರೆಡ್ ತಗೊಂಡ್ರೆ ಒಂದ್ ಇಲ್ಲಿ ಇಡಕ್ ಆಗೋದಿಲ್ಲ, 2 ಇದೇ ರೋಲ್ ಇಟ್ಕೋಬಹುದು ಅಥವಾ ಎನಿ ಅದರ್ ರೋ. ಬಟ್ ಒನ್ಸ್ ಯು ಪ್ಲೇಸ್ 1 ಕಲರ್, ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇಟ್ಟೆ ಅಂತಂದ್ರೆ ಐ ಹ್ಯಾವ್ ಟು ಫಿಲ್ ದ ಎಂಟೈರ್ ರೋ ವಿತ್ ದ ಸೇಮ್ ಕಲರ್. ಐ ಕಾಂಟ್ ಚೇಂಜ್ ದ ಕಲರ್. ಸೊ ಇವಾಗ ಇಲ್ಲಿ ನಾನು ಬಂದ್ಬಿಟ್ಟು ಬ್ಲೂ ಇಡೋದಕ್ಕೆ ಆಗೋದಿಲ್ಲ, ರೆಡ್ಡೇ ಇರಬೇಕು,
Okay, na? So now once you take 2 resources or how many ever resources from a factory tile, mikkid resources will go to the center pool. So the next player has an option of taking from either the factory tiles or the center pool. Okay, na? So ivaga center pool guno same rule applies. Ivaga there are multiple blues antandre you have to take all blues of that color. Okay, if you don't take all the blues, you are not allowed to take whatever is there. Okay, so this is you can take only one blue. First player yaar illinda ಒಂದು resource ತಗೋತಾರೋ they also get this token. This is the first player token. So the game is not dependent saying you're a first player, you're a second player for the entire game. ಯಾರು ಈ ಟೋಕನ್ ತಗೋತಾರೋ ಅವರು ನೆಕ್ಸ್ಟ್ ರೌಂಡ್ಗೆ ದೇ ವಿಲ್ ಬಿ ದ ಫಸ್ಟ್ ಪ್ಲೇಯರ್. ದ ರೌಂಡ್ ಎಂಡ್ಸ್ ವೆನ್ ಆಲ್ ದ ರಿಸೋರ್ಸಸ್ ಆರ್ ಎಂಪ್ಟಿ. So the resources on the factory tiles and the center pool should be empty. If all of those are empty, that is when the round is considered end. After that, you have to get to scoring. Okay. Now let's assume for scoring, we'll have these two here, this one here, and we'll keep one blue here. Okay. This is the end situation where all the resources are empty. You have placed these many. Whenever you The game name ಏನು ಮ್ಯಾಮ್? ಸೊ ಗೇಮ್ ಹೆಸರು ಸೆಗ್ರೆಡಾ ಅಂತ. ಸೊ ಸೆಗ್ರೆಡಾ ಅಂದರೆ ಚರ್ಚ್. ಸೊ ಇಟ್ಸ್ ಬೇಸಿಕಲಿ ಅ ಚರ್ಚ್. ಸೊ ಇಟ್ಸ್ 2 to 4 ಪ್ಲೇಯರ್ ಗೇಮ್. ಓಕೆನಾ? ಸೊ ಒಂದು ಬೋರ್ಡ್ ಸೆಲೆಕ್ಟ್ ಮಾಡಿ. ಓಕೆ. ಹಾಂ, ಇಬ್ರು ಒಂದೊಂದು ಬೋರ್ಡ್ ಸೆಲೆಕ್ಟ್ ಮಾಡಿ. ಓಕೆ. ಓಕೆನಾ? ಸೊ ಈ ಗೇಮಲ್ಲಿ ದೆರ್ ಆರ್ ಮಲ್ಟಿಪಲ್ ಲೆವೆಲ್ಸ್. ಲೆವೆಲ್ 3 ಇದೆ, ಲೆವೆಲ್ 4 ಇದೆ, 5 ಇದೆ, 6 ಇದೆ. 3 is simple, 5, 6 is bit complicated. So level 4 ಇಂದ ಸ್ಟಾರ್ಟ್ ಮಾಡೋಣ. ಇದನ್ನ ಈ ಥರ ಒಳಗಡೆ ಇನ್ಸರ್ಟ್ ಮಾಡಿ. ಓಕೆ, ಸೊ ಇವಾಗ ನಾವು ಲೆವೆಲ್ 4 ಆಡ್ತಾ ಇದ್ದೀವಿ. ಸೊ ವಿಲ್ ಹ್ಯಾವ್ 4 marbles ಫ್ರಮ್ ಹಿಯರ್. ಈ ಥರ ಇಟ್ಕೊಂಡು ಇವಾಗ ಈ ಗೇಮ್ನ ಹೇಗೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಐ ಟೆಲ್ ಯು ಹೌ ಡು ಸ್ಟಾರ್ಟ್ ದ ಗೇಮ್. ಈ ಬ್ಯಾಗಿಂದ ನೋಡ್ದೇನೆ ಯು ಪಿಕ್ n into 2 + 1 ಅಂದರೆ 5 ಡೈಸ್ ತೊಗೊತೀರಾ ಇದರಿಂದ ನೋಡ್ದೇನೆ. ಓಕೆ, ಸೊ ಇವಾಗ ಇಫ್ ದೀಸ್ 3 ಆರ್ ಮೈ 5 ಡೈಸ್, ಇದನ್ನು ರೋಲ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಈ ಡೈಸಲ್ಲಿ ಏನು ನಂಬರ್ ಇದೆ ಅದೇ ನಂಬರೇ ಇಟ್ಕೊಬೇಕು, ನಂಬರ್ ಚೇಂಜ್ ಮಾಡೋ ಆಗಿಲ್ಲ. ಇವಾಗ ನೀವು ಡೈಸ್ ರೋಲ್ ಮಾಡಿದ್ರಿ ಅಂದರೆ ಯು ಪಿಕ್ ದ ಫಸ್ಟ್ ಡೈಸ್, ಆಮೇಲೆ ನೀವು ಫಸ್ಟ್ ಡೈಸು ತೊಗೊತೀರಾ, ಸೆಕೆಂಡ್ ಡೈಸು ತೊಗೊತೀರಾ. ನೆಕ್ಸ್ಟ್ ಯು ಪಿಕ್ ದ ಸೆಕೆಂಡ್ ಡೈಸ್. ಇಲ್ಲಿ 5ನೇ ಡೈಸ್ ಏನಿದೆ ಅದು ಇಟ್ ವಿಲ್ ಗೋ ಹಿಯರ್ ಸೇಯಿಂಗ್ ದಟ್ ಯು 1 round ಇಸ್ ಓವರ್. ಈ ಗೇಮ್ನ ನೀವು 10 rounds ಆಡ್ತೀರಾ. 10 rounds ಆದಮೇಲೆ ವಿ ಡು ದ ಸ್ಕೋರಿಂಗ್. ಇವಾಗ ಸ್ಕೋರಿಂಗಿನ ಮುಂಚೆ ದೆರ್ ಇಸ್ 2 ಬೇಸಿಕ್ ರೂಲ್ ಆಫ್ ದ ಗೇಮ್. ಏನಂದರೆ ಸೇಮ್ ಕಲರ್ ಮತ್ತು ಸೇಮ್ ನಂಬರ್ಸ್ ಕೆನ್ ನಾಟ್ ಬಿ ನೆಕ್ಸ್ಟ್ ಟು ಈಚ್ ಅದರ್. ಅಂದರೆ ಡಯಾಗ್ನಲಿ ರಿಪೀಟ್ ಆಗ್ಬೋದು. ಇವಾಗ ಈ ಥರ ನಾನು ಇಡೋಕ್ಕಾಗಲ್ಲ. ಹಾರಿಸಾಂಟಲಿ ಅಥವಾ ವರ್ಟಿಕಲಲ್ಲಿ ಅಡ್ಜಸೆಂಟ್, ಬೇಸಿಕಲಿ ಅಡ್ಜಸೆಂಟಲ್ಲಿ 2 ಕಲರ್ಸು ಒಟ್ಟಿಗೆ ಇರಬಾರ್ದು, 2 ನಂಬರ್ಸು ಒಟ್ಟಿಗೆ ಇರಬಾರ್ದು. ಡಯಾಗ್ನಲಿ ರಿಪೀಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಈ ಥರ ಇಟ್ಟಿದ್ರೆ ದಿಸ್ ವಾಸ್ ಓಕೆ ಬಿಕಾಸ್ ದೇ ಹ್ಯಾವ್ ರಿಪೀಟೆಡ್ ಡಯಾಗ್ನಲಿ, ನಾಟ್ ನೆಕ್ಸ್ಟ್ ಟು ಈಚ್ ಅದರ್. ಓಕೆನಾ? ಆಮೇಲೆ ಹೌ ಡು ಯು ಸ್ಟಾರ್ಟ್ ದ ಗೇಮ್ ಅಂದರೆ ಯು ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದಿ ಔಟರ್ ಏರಿಯಾ. ಈ ಔಟರ್ ಏರಿಯಾಯಿಂದ ಸ್ಟಾರ್ಟ್ ಮಾಡ್ತೀರಾ. ಸೆಕೆಂಡ್ ಡೈಸ್ ಇಡಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಅದರ್ ಡೈಸ್ ಆನ್ ದ ಬೋರ್ಡ್. ಅಂದರೆ ಇವಾಗ ನಾನು ಈ ಥರ ಇಡ್ತೀನಿ, ನಾನು ನೆಕ್ಸ್ಟ್ ಡೈಸ್ ಇಡಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ದಿಸ್. ಅಂದರೆ ನಾನು ಪಕ್ಕದಲ್ಲೇ ಇಡ್ಬೋದು, ಡಯಾಗ್ನಲಿ ಆದರೂ ಇಡ್ಬೋದು. ಸೊ ಜಸ್ಟ್ ಅಸ್ಯೂಮ್ ನಾನು ಈ ಥರ ಇಡ್ತೀನಿ. ಇವಾಗ ನಾನು 3rd ಡೈಸ್ ಇಡಬೇಕಾದ್ರೆ ಇಟ್ ಕ್ಯಾನ್ ಬಿ ಕೆಪ್ಟ್ ಎನಿವೇರ್ ಹಿಯರ್. ಇಷ್ಟೊಂದು ಸ್ಪೇಸ್ ಸಿಗುತ್ತೆ ನಿಮಗೆ. ಓಕೆ, ಸೊ ಯು ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದಿ ಔಟರ್ ಏರಿಯಾ. ನೀವು ನೆಕ್ಸ್ಟ್ ಡೈಸ್ ಇಡಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ದಿ ಅದರ್ ಡೈಸ್ ಆನ್ ದ ಬೋರ್ಡ್. ಫಸ್ಟ್ ಗೇಮ್ ಬಂದು 1 to 3 ಕಪ್ಸ್ ಚೂಸ್ ಮಾಡಿದ್ದೀವಿ. ಸೊ ಈ ಗೇಮ್ ಫಂಕ್ಷನಾಲಿಟಿ ಯಾವ ಥರ ಅಂದರೆ ಒಂದಷ್ಟು ಸೆಟ್ ಆಫ್ ಕಾರ್ಡ್ಸ್ ಇದೆ. ಸೊ ಇದರಲ್ಲಿ ಲೈನ್ ಇದೆಯಲ್ಲ ಇದು, ಸೊ ನಾನು ಇಲ್ಲೊಂದು ಪ್ಲೇಸ್ ಮಾಡ್ತೀನಿ. ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಆ ಕಲರ್ ಪ್ರಕಾರ ಅರೇಂಜ್ ಮಾಡಬೇಕು. ಸೊ ಫಸ್ಟ್ ಗ್ರೀನ್, ಆಮೇಲೆ ಬ್ಲೂ, ಆಮೇಲೆ ಯೆಲ್ಲೋ, ಆಮೇಲೆ ಬ್ಲ್ಯಾಕ್, ಆಮೇಲೆ ರೆಡ್.
ಸೊ ಈ ಅರೇಂಜ್ಮೆಂಟ್ನ ಯಾರು ಫಸ್ಟ್ ಮಾಡ್ತಾರೋ ಮಾಡಿ ಇದೊಂದು ಬೆಲ್ ಪ್ರೆಸ್ ಮಾಡಿದ್ರೆ ಸೊ ದೇ ವಿಲ್ ಬಿ ದ ವಿನ್ನರ್ ಆ್ಯಂಡ್ ಈ ಕಾರ್ಡು ಅವ್ರಿಗೆ ಹೋಗುತ್ತೆ. ಸೊ ಇಷ್ಟೇ ಕಾರ್ಡ್ ಜಾಸ್ತಿ ತೊಗೊಂಡಷ್ಟು ನೀವು ವಿನ್ ಆಗ್ಬೋದು, ನೀವು ವಿನ್ ಆಗ್ತೀರಿ. ಸೊ ಇದು ಇಷ್ಟೇ ಗೇಮ್ ಫಂಕ್ಷನ್ ಜೊತೆನ ಅರ್ಥ ಆಯ್ತಾ? ಸೊ ಗೇಮ್ ನೇಮ್ ಬಂದ್ಬಿಟ್ಟು 2K ಅಂತ. ಸೊ ಇಲ್ಲಿ 4 ಕಲರ್ಸ್ ಇದೆ, 4 ಸೆಟ್ ಆಫ್ ಬ್ಲಾಕ್ಸ್ ಇದೆ, ಅದ್ರ ಜೊತೆಗೆ ಇಲ್ಲಿ 4 ಸಪೋರ್ಟಿವ್ ಬ್ಲಾಕ್ಸ್ ಇದೆ, ಅದ್ರ ಜೊತೆಗೆ ಒಂದು ಡೈಸ್ ಕೊಡ್ತಾರೆ. ಸೊ ಇದರಲ್ಲಿ 6 ಅನಿಮಲ್ಸ್ ಇರುತ್ತೆ, ಡಾಲ್ಫಿನ್, ಬಿಯರ್ ಮತ್ತೆ ಇದು ಔಲ್, ಅದ್ರ ಜೊತೆಗೆ ಇನ್ನೊಂದು ಅನಿಮಲ್ ಸಿಂಬಲ್ ಇದೆ. ಸೊ ಇಲ್ಲಿ ನಮ್ಮ ಹತ್ರ ಕಾರ್ಡ್ಸ್ ಇದೆ. ಸೊ ಇಲ್ಲಿ ನಾನು ಒಂದು ಕಾರ್ಡ್ ಪ್ಲೇಸ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ಒಂದು ಡೈಸ್ ರೋಲ್ ಕಾರ್ಡ್ ತಗೊಂಡು ಡೈಸ್ ರೋಲ್ ಮಾಡ್ತೀನಿ, ಓಕೆನಾ? ಸೊ ಈಗ ನನಗೆ ಬಿಯರ್ ಸಿಂಬಲ್ ಬಂದಿದೆ. ಸೊ ನಾನು ಈ ಕಾರ್ಡಲ್ಲಿ ಬಿಯರ್ ಇದೆಯಲ್ಲ ಅದನ್ನ ಹಿಂಗೆ ತೋರಿಸ್ತೀನಿ. ಸೊ ಈ ಥರ ನಾನು ಇದನ್ನ ಜೋಡಿಸ್ಬೇಕು, ಈ ಸಪೋರ್ಟಿವ್ ಬ್ಲಾಕ್ಸ್ ಇಟ್ಕೊಂಡು ಇದನ್ನ ಜೋಡಿಸ್ಬೇಕು. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಸಪೋರ್ಟಿವ್ ಬ್ಲಾಕ್ಸ್ ಇದೆ. ಈ ಬ್ಲಾಕ್ಸ್ ಒಂದು ಏನಿದೆ ಒಂದಕ್ಕೆ ಒಂದು ಕನೆಕ್ಷನ್ ಇರಬೇಕು, ಇಷ್ಟೇ. ಸೊ ಇಲ್ಲೇನಿದೆಯಲ್ಲ ನಿಮ್ಗೆ ಕಾಣ್ತಾ ಇದೆಯಲ್ಲ, ಸೊ ಇದು ಸೇಮ್ ಬ್ಲಾಕ್ಸ್ ಇದೆ, ಕಾಣ್ತಾ ಇದೆಯಾ? ಇದು ಇನ್ವಿಸಿಬಲ್, ಇದು ಕಾಣಿಸಲಿ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನಿಮ್ಗೆ ಏನಿದೆ, ಇದು ಫಸ್ಟ್ ಒನ್ಗೆ ಫಸ್ಟ್ ಒನ್ ಟಚ್ ಆಗಿದೆ. ಸೊ ಇಲ್ಲಿಂದ ಸೆಕೆಂಡ್ ಒನ್ಗೆ ಸೆಕೆಂಡ್ ಒನ್ ಟಚ್ ಆಗಿದೆ. ಸೊ ಇದು ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡಿ What's the game name? Sequence. Okay. So game is very simple. Let's say if we are playing, so your objective of the game is to create 2 sequences. Now sequence is something that connects 5 of your color. Okay. So you guys will try to make it green, you guys will try to make it red. You have to create 2 to win the game. Okay. Now sequence can be in any angle. Like this is also a sequence. It can be like this also. Okay. Normal sequence you need 5. But there is one exception. Like if you're starting from any of the corners, these 4 corners are known as the joker corners. So if you're starting from here, you can complete a sequence only in 4 colors because this is assumed green. You can make a red also from here. So this is like a common one for all the teams. Okay. But that should be connected. Like even this is a sequence you can say. Like this also. No, the objective got it right. Gameplay is very simple. More pressure playing, right? So all of you have 4